ಒಂದೇ ಒಂದು ಲೈನ್ನೇ ಸಿಕ್ಕಿರುತ್ತೆ, ಸ್ವಲ್ಪ ಸಿಕ್ಕಿರುತ್ತೆ ಅಷ್ಟೇ. ಡೈರೆಕ್ಷನ್ ಇದೆ ಒಂದು 3/4 ಇಂಚ್ ಬಂದಿರ್ಬೋದು. ಇಲ್ಲ ಫುಲ್ಲಾಗಿ ಬಂತು ಸರ್ ನೀರು. ಫುಲ್ಲಾಗಿ ಬಂತ? ಫುಲ್ಲಾಗಿ ಅಂದರೆ ಒಂದು 2 ಇಂಚ್ ನೀರು. ಮತ್ತು ನೀರು ಬರೋದು ಕಷ್ಟ. ಚೆಕ್ ಮಾಡಿದ್ರ ಮೋಟ್ರ್ ಹಾಕಿ? ಹ್ಞೂ ಸರ್, ಮೋಟ್ರ್ ಹಾಕಿ ನೀರು ಬಂತು. ಈಗ ಎಷ್ಟು 860 ಹೊಡಿರೋದು. ಹಾಂ, ನೀರು ಕಮ್ಮಿ ಬಂತ? ಕಮ್ಮಿ ಬಂತು. ಇವನು ಹೇಳ್ತಾರದು ರೀಬರ್ ಮಾಡೋಣ ಅಂತ. ಇಲ್ಲ ಇವಾಗ ಇದು ಒಂದೇ ಒಂದು ಲೈನ್ ಮಾತ್ರ ಸಿಕ್ಕಿರುತ್ತೆ. ಅವಾಗ ಬಂದಿರೋ ಟೈಮಿಗೆ ಸ್ವಲ್ಪ ಫ್ಲೋ ಕಾಣಿಸಿರ್ಬೋದು. ಅವ್ರು ಸ್ವಲ್ಪ ನೀರು ಬಿಟ್ಟು ಕ್ಲೀನ್ ಮಾಡಿರ್ತಾರೆ. ಅದೇನು ಜಾಸ್ತಿ ನೀರಿದ್ರೆ ಅದು ಇಷ್ಟೊತ್ತಿಗೆ ರಿಯಾಕ್ಷನ್ನೇ ಬೇರೆ ಅದು. ಅದೇ ಮೋಟ್ರ್ ಹಾಕೋ ಮುಂಚೆ ಸ್ಕ್ಯಾನ್ ಮಾಡಿಬಿಟ್ಟು ಹಾಕಿ. ಸುಮ್ಮನೆ ಹಾಕೋದು ತೆಗಿಯೋದು ನಿಮಗೆ ವೇಸ್ಟ್ ಖರ್ಚಾಗುತ್ತೆ. ಸ್ಕ್ಯಾನ್ ಮಾಡಿ ನೋಡಿಬಿಟ್ಟು ಮೋಟ್ರ್ ಇಳಿಸಿರಿ. ಇಲ್ಲಿ ನೀರಿಲ್ಲ, ಸ್ಟೋರೇಜ್ ಇರುತ್ತೆ. ಇನ್ನೊಂದು 10 ನಿಮಿಷ ಬರುತ್ತೆ, ನಿಂತೋಗುತ್ತೆ. ಆಮೇಲೆ ಆ ಕಡೆ ಬನ್ನಿ, ಹಂಗೆ ತೋರಿಸ್ಕೊಡ್ತೀನಿ. ಇದೆಲ್ಲ ಗ್ಯಾಪ್ ಇದೆ, ನೀರಿಲ್ಲ, ನೀರು ಕಡಿಮೆ ಆಗಿದೆ. ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಇದು ಲೈನ್, ಇದು ವಾಟರ್ ಲೈನ್. ಈ ಡೈರೆಕ್ಷನ್ ಒಂದು ಪಾಸ್ ಆಗ್ತದೆ. ಇದೆಲ್ಲ ಗ್ಯಾಪ್, ನೀರಿಲ್ಲ, ಎಂಟಿ ಗ್ಯಾಪ್ ಇದೆ. ಇದೊಂದು ಲೈನ್ ಇದೆ, ಇದು ಸುಮಾರಾಗಿ ಜಾಸ್ತಿನೇ ಕಾಣಿಸ್ಕೊಂಡಿರೋದು. ಇಲ್ಲಿಗೆ ಮತ್ತೇನಂದರೆ ತುಂಬ ಹೆವಿಯಾಗಿ ಏನು ಕಾಣಿಸ್ತಾ ಇಲ್ಲ, ಗ್ಯಾಪ್ಗಳಿದೆ. ಅದು ಕರೆಕ್ಟು ಇದೆ. ಮತ್ತಮ್ಮ ಇದೊಂದು ಡೈರೆಕ್ಷನ್ ಇದೆ, ಒಂದು ಲೈನ್ ಇದೆ. ಒಂದು ಲೈನ್ ಇದೆ, ಒಂದು ವಾಟರ್ ನೀರಿದೆ. ಇದೊಂದು ಸಣ್ಣ ಗ್ಯಾಪ್, ಇದೊಂದು ಲೈನ್ ಇದೆ. ಇದಕ್ಕೆ ಕೆಳಗಡೆ ಇದೆ.
ಇಲ್ಲಿ ಬರ್ತಾ ಇದೆ. ಹ್ಞೂ ಇದು ಸ್ವಲ್ಪ ರನ್ನಿಂಗ್ ದೊಡ್ಡದಿದೆ. ಓಕೆ. ಇದು ಒಂಥರ ಗ್ಯಾಪ್ ಇದು, ಹ್ಞೂ ಫ್ಲೋ ಜಾಸ್ತಿ ಇಲ್ಲ. ಮತ್ತು ಅದ್ರ ಜೊತೆಗೆ ಬೇರೆ ಒಂದು ಲೈನ್, ಮೂರು ಲೈನ್ ಬರುತ್ತೆ, ಸ್ವಲ್ಪನೇ ನೀರು. ಅದು ಡೀಪ್ ಕಾಣಿಸ್ತಾ ಇದೆ ಲೈನು. ಓಕೆ. ಇನ್ನೊಂದು ಜಮೀನು ಇದೆ, ಅದು ತೋರಿಸಿ, ನೋಡ್ಬಿಟ್ಟು ಬೇಕಾ ಬರಮ್ಮ. ಓಕೆ. ಇದೊಂದು ವಾಟರ್ ಲೈನ್. ಇದೆಲ್ಲ ಯಾವುದು ಪ್ರೈಸರ್ ಇಲ್ಲ. ಈ ಥರ 2 ಲೈನ್ ಇದ್ರೂ ನಿಮಗೆ ಅವಾಗ ಗ್ಯಾರಂಟಿ ಹೇಳ್ಬೋದು. ಇದು ಒಂದೇ ಲೈನ್ ಇರೋದು, ಇದು ಒಂದೇ ಲೈನು. ಇಲ್ಲಿ ಬಂದು ಎಲ್ಲ ಜಂಕ್ಷನ್ ಬಂದು ನೀರು ಬರುತ್ತೆ 1.5 ಇಂಚೆ ನನ್ನ ಲೆಕ್ಕಗೆ. ಈ ಗ್ಯಾಪ್ಗಳೆಲ್ಲ ಮಳೆಗಾಲದಲ್ಲಿ ನಿಮ್ಗೆ ಬೇಕಾದಷ್ಟು ನೀರು ಬರ್ಬೋದು, 1.5 ಇಂಚಿಗೆ ಸಿಗುತ್ತೆ. ಬಟ್ ಅದು ನಾವೆಲ್ಲ 1400 ಆಗ್ಬೋದು, 500 ಕೂಡ ಆಗ್ಬೋದು. 1200 ಮೇಲೇ ನಿಮಗೆ ನೀರು ಬರೋದು ಇದು. ಅದು ಮಧ್ಯದಲ್ಲಿ ಗ್ಯಾಪ್ಗಳು 3 ಗ್ಯಾಪ್ ಬರುತ್ತೆ, ಅದರಲ್ಲೆಲ್ಲ ನೀರಿಲ್ಲ. ಸುಮ್ಮನೆ ಯಾವಾಗ ಸಿಕ್ಕಿದ್ರೆ ಸಿಗ್ಬೋದೇನೋ, ನೀರಿಲ್ಲ, ಎಂಟಿ ಗ್ಯಾಪ್ಗಳು. ಅದರಿಂದ ಇದು ಒಂದೇ ಡೈರೆಕ್ಷನ್ ಇರೋದ್ರಿಂದ ನಾವು ಇದು ಪಾಯಿಂಟ್ ಕೊಡೋದಿಲ್ಲ.